ಇವತ್ತು ರಘು ಅವರು ಮಾತಾಡುವಂಥ ಕೆಲವು ಮಾತುಗಳು ನಿಜವಾಗ್ಲೂ ಅವರು ಸಣ್ಣತನವನ್ನು ತೋರಿಸುತ್ತೆ. ಇವತ್ತು ನಾಮಿನೇಷನ್ ದಿವಸ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ರಘು ಆ್ಯಂಡ್ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಕಿತ್ತಾಡ್ಕೊಂಡಿದ್ದಾರೆ. ಆ ಜಗಳದಲ್ಲಿ ಮಾತಾಡೋ ಭರದಲ್ಲಿ ರಘು ಅವರು ಒಂದು ಭಾಳ ಸಣ್ಣ ಮಾತು ಮಾತಾಡ್ತಾರೆ. ಏನಂತಂದರೆ, ನಾನು ಮಾಡಿದ್ದು ತಿಂದು ನೀನು ಈ ಥರ ಮಾತಾಡ್ತಿದ್ದೆ ಅಂತಂದರೆ ನಿನಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ನಿನಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದಿದ್ದರೆ ನಾನು ಮಾಡಿದ್ದ ಅಡುಗೆ ನೀನು ಇವತ್ತಿಂದ ತಿನ್ನಲ್ಲ ಅಂಥೇಳಿ ಅದು ಮಾತಾಡ್ತಾರೆ. ಅದು ಭಾಳ ತಪ್ಪು. ಯಾಕಂತಂದರೆ ಅಲ್ಲಿ ಬಿಗ್ ಬಾಸ್ ಹೌಸ್ನಾಗ ಎಲ್ಲರಿಗೂ ಒಂದೊಂದು ಡ್ಯೂಟಿ ಕೊಟ್ಟಿರ್ತಾರೆ. ಸೊ ಆ ಡ್ಯೂಟಿ ತಕ್ಕಂಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ರಘು ನಿಮಗೆ ಅಡುಗೆದ ಡ್ಯೂಟಿ ಕೊಟ್ಟಿರ್ತಾರೆ. ಸೊ ನೀವು ಅಡುಗೆ ಮಾಡ್ತಾಯಿದ್ದೀರಿ. ಧ್ರುವಂತ್ ಅವ್ರಿಗೆ ಇನ್ನೊಂದು ಡ್ಯೂಟಿ ವಾಶ್ರೂಮ್ಸ್ ಡ್ಯೂಟಿ ಕೊಟ್ಟಿದ್ರೆ ವಾಶ್ರೂಮ್ಸ್ ಡ್ಯೂಟಿ ಅವರು ಮಾಡ್ತಿರ್ತಾರೆ. ಹಂಗಂತೇಳಿ ವಾಶ್ರೂಮ್ ನಾನು ಕ್ಲೀನ್ ಮಾಡಿರುವಂಥ ವಾಶ್ರೂಮ್ ಬರಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೀವು ಎಲ್ಲರಿಗಿಂತ ದೊಡ್ಡವರು ಮತ್ತು ವೆಲ್ ಮೆಚ್ಯೂರ್ಡ್ ಸೊಸೈಟಿದಲ್ಲಿ ಎಲ್ಲ ತಿರುಗಾಡಿದಾರೆ. ಧ್ರುವಂತ್ ಅವ್ರಿಗಂತೂ ಅಷ್ಟು ಐಡಿಯಾ ಇರದೇ ಇರ್ಬೋದು. ಆದರೆ ನಿಮಗೆಲ್ಲ ಹೊರಗಡೆ ಸಮಾಜ ಹೆಂಗಿದೆ ಎಲ್ಲ ತಿಳುವಳಿಕೆ ಇದ್ದಂಥವ್ರು ನೀವು ಈ ಥರ ಸಣ್ಣ ಮಾತುಗಳು ಮಾತಾಡೋದು ನಿಮಗೆ ಶೋಭೆ ತರೋದಿಲ್ಲ. ಯಾಕಂತಂದರೆ ಈಗ ಬಿಗ್ ಬಾಸ್ ಸೀಸನ್ ಎಂಡಿಗೆ ಬಂದಿದೆ. ನೀವೊಬ್ಬರು ಆಸ್ಪಿರೆಂಟ್ ಆಗಿದ್ದೀರಿ ಗೆಲ್ಲಕ್ಕೆ. ಆದರೆ ಹಂಗೆ ಆಸ್ಪಿರೇಷನ್ಸ್ ಇದ್ದಾಗ ಈ ಥರ ಸಣ್ಣ ಮಾತುಗಳು ಮಾತಾಡಿದ್ರೆ ನಿಜವಾಗ್ಲೂ ತಪ್ಪಾಗುತ್ತೆ. ಈಗ ರಘು ಅವ್ರಿಗೆ ಗೊತ್ತಾಗಿರುತ್ತೆ. ಯಾಕಂತಂದರೆ ಬೇರೆಯವರು ಒಂದು ಮಾತನ್ನು ತೊಗೊಳ್ಳಲ್ಲ. ಗಿಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಕೊಡ್ಕೊಂತ ಇದ್ರೂ ಕೂಡ ನೀವು ಗಿಲ್ಲಿ ಮೇಲೆ ಏನು ಬೇಕಾದರೆ ಮಾತಾಡ್ತಿದ್ರಿ. ಬಟ್ ಈಗ ನೀವು ಒಂದು ಮಾತು ಬೇರೆಯವ್ರಿಗೆ ಯಾರು ಮಾತಾಡಿದ್ರೆ, ನಿನ್ನೆ ಧ್ರುವಂತ್ ಸಂಡೇ ಎಪಿಸೋಡ್ನಾಗ ಯಾವ ಥರ ನಿಮ್ಮನ್ನ ಇದು ಬಾಕ್ಸಿಂಗ್ ಮಾಡಿದ್ರೆ ಅನ್ನೋದು ನೀವು ನೋಡಿರ್ತೀರಿ. ಯಾರೂ ಸಹಿಸ್ಕೊಳ್ಳೋದಿಲ್ಲ. ನಿಮ್ಗೆ ಹೆಲ್ಪ್ ಮಾಡಿ ನಿಮ್ಮ ಜೊತೆ ಒಂದು ನಿಮಗೆ ಒಂದು ಧೈರ್ಯ ತುಂಬಿ ನೀವು ಕಷ್ಟಕಾಲದಲ್ಲಿ ನಿಮ್ಮ ಜೊತೆ ನಿಂತಂಥ ಗಿಲ್ಲಿಗೆ ನೀವು ಕೊಟ್ಟಿರುವಂಥ ರೆಸ್ಪೆಕ್ಟ್ ಏನಂತಂದರೆ, ಪ್ರತಿ ವಾರದಲ್ಲಿ ನಾಮಿನೇಷನ್ ಆ್ಯಂಡ್ ಪ್ರತಿ ವಾರದಲ್ಲಿ ಕಳಪೆ ಕೊಡೋದು. ಯಾರು ನಿಮ್ಮಷ್ಟು ಸೇಫೆಸ್ಟ್ ಪ್ಲೇಯರ್ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ರಘು ಅವರಷ್ಟು ಸೇಫೆಸ್ಟ್ ಪ್ಲೇಯರ್ ಯಾರೂ ಇಲ್ಲ ಮಿತ್ರರೇ. ರಘು ಅವ್ರಿಗೆ ಯಾರು ಗಿಲ್ಲಿ ಫ್ಯಾನ್ಸ್ ಯಾರು ಇರ್ತಾರೋ ರಘು ಅವ್ರಿಗೆ ಓಟ್ಸ್ ಹಾಕಬೇಡ್ರಿ. ಬೆನ್ನಿಗೆ ಚೂರು ಹಾಕುವಂಥ ಕೆಲಸ ರಘು ಅವರು ಮಾಡ್ತಿದ್ದಾರೆ ಈ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅವರಿಗೆ. ಸೊ ಗಿಲ್ಲಿ ಒಳ್ಳೆತನವನ್ನು ದುರುಪಯೋಗ ಮಾಡ್ಕೊತಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಧ್ರುವಂತ್ ಅವರು ಕೂಡ ನಿನ್ನ ಮಾಡಿರುವಂಥ ವರ್ತನೆ ರಘು ಅವ್ರ ಮೇಲೆ ಸರಿ ಇಲ್ಲ. ಅದು ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಅದ್ರಾಗ ಏನೋ ಒಂದು ಮಾತಾಡಿದರೆ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಫುಲ್ಲು ಸಿಟ್ನಾಗ ಬಿಗ್ ಬಾಸ್ ಬಾಕ್ಸಿಂಗ್ ಮಾಡೋದು ಅನ್ನೋದು ಸರಿ ಆಗಲಿಲ್ಲ. ಅದು ಅಷ್ಟೇ ಅಲ್ಲದೆ ರಘು ಅವರು ಇನ್ನು ಮುಂದೆ ಎಚ್ಚೆತ್ಕೊಂಡು ಸರಿಯಾಗಿ ಇದು ಮಾಡಬೇಕು.